ಹಾಯ್ ಫ್ರೆಂಡ್ಸ್, ನಿಮಗೆಲ್ಲ IPL ಹಾಗೂ ಅದರ ಆಟಗಾರರ ಬಗ್ಗೆ ತಿಳಿದಿರಬಹುದು. ಆದರೆ ಈ IPL ತಂಡದ ಮಾಲೀಕರ ಕುರಿತು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ವಿಡಿಯೋನ ಕೊನೆವರೆಗೂ ನೋಡಿ. ಅದಕ್ಕಿಂತ ಮುಂಚೆ ಈ ವಿಡಿಯೋ ನೋಡುತ್ತಿರುವ ನೀವೆಲ್ಲ ಮಾಡಬೇಕಾದ್ದು ಇಷ್ಟೇ. ಯಾರೆಲ್ಲ ಈ ಒಂದು ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ನ ಕೂಡ ಪ್ರೆಸ್ ಮಾಡಿ. 2025ರಲ್ಲಿ ಹಲವಾರು ತಂಡ IPLನಲ್ಲಿ ಉತ್ತಮ ಪ್ರದರ್ಶನವನ್ನು ನೀಡ್ತಾ ಇದೆ. ಈ ಒಂದು IPLನಲ್ಲಿ 10 ತಂಡಗಳು ಭಾಗಿಯಾಗಿದೆ. ಈ 10 ತಂಡಗಳ ಮಾಲೀಕರು ಯಾರೆಲ್ಲ ಅಂತ ತಿಳಿಯೋಣ ಬನ್ನಿ. ಮೊದಲನೇ ತಂಡ ರಾಜಸ್ಥಾನ್ ರಾಯಲ್ಸ್. RR ತಂಡವು ರಾಯಲ್ ಮಲ್ಟಿಸ್ಪೋರ್ಟ್ಸ್ ಪ್ರೈವೇಟ್ ಲಿಮಿಟೆಡ್ನ ಒಡೆತನದಲ್ಲಿದೆ. RR ತಂಡದ ಮಾಲೀಕರು ಮನೋಜ್ ಬಡ್ಲೆ ಮತ್ತು ಲಚ್ಲನ್ ಮರ್ಡೋಕ್. ಎರಡನೆಯ ತಂಡ CSK ಚೆನ್ನೈ ಸೂಪರ್ ಕಿಂಗ್ಸ್. CSK ತಂಡ ಇಂಡಿಯನ್ ಸಿಮೆಂಟ್ ಲಿಮಿಟೆಡ್ನ ಒಂದು ಭಾಗವಾಗಿದೆ. ಈ ತಂಡದ ಮಾಲೀಕರು ಎನ್ ಶ್ರೀನಿವಾಸ್ ರವರು. ಮೂರನೆಯ ತಂಡ ಡೆಲ್ಲಿ ಕ್ಯಾಪಿಟಲ್. DC ತಂಡದ ಮಾಲೀಕತ್ವ JSW ಗ್ರೂಪ್ ಮತ್ತು GMR ಗ್ರೂಪ್ನಲ್ಲಿದೆ. ಈ ಕಂಪನಿಗಳ ಅಧ್ಯಕ್ಷರು ಪಾರ್ಥ್ ಜಿಂದಾಲ್. ಹಾಗಾಗಿ DC ತಂಡದ ಮಾಲೀಕತ್ವವು ಜಿಂದಾಲ್ ಅವರದ್ದಾಗಿದೆ. ನಾಲ್ಕನೆಯ ತಂಡ KKR ಕೋಲ್ಕತ್ತಾ ನೈಟ್ ರೈಡರ್ಸ್. ಇದರ ಮಾಲೀಕತ್ವ ರೆಡ್ ಚಿಲ್ಲೀಸ್ ಎಂಟರ್ಟೈನ್ಮೆಂಟ್ನಲ್ಲಿದೆ. ಈ ಕಂಪನಿಯ ಮಾಲೀಕರು ಜೂಹಿ ಚಾವ್ಲಾ ಹಾಗೂ ಶಾರುಖ್ ಖಾನ್ ಅವರು. ಐದನೆಯ ತಂಡ GT ಅಂದರೆ ಗುಜರಾತ್ ಟೈಟಾನ್ಸ್. ಇದರ ಮಾಲೀಕತ್ವ ಹೊಂದಿರುವವರು ಸ್ಟೀವ್ ಕೋಲ್ಟೆಸ್, ಓಡ್ ಡೊನಾಲ್ಡ್ ಮೆಕೆಂಜಿ. ಈ ತಂಡವು CVC ಕ್ಯಾಪಿಟಲ್ಸ್ ನೇತೃತ್ವದ ಕಂಪನಿಯಾಗಿದೆ. ಆರನೆಯ ತಂಡ MI ಮುಂಬೈ ಇಂಡಿಯನ್ಸ್. ಈ ತಂಡದ ಮಾಲೀಕತ್ವ ರಿಲಯನ್ಸ್ ಇಂಡಸ್ಟ್ರೀಸ್ನಲ್ಲಿದೆ. ಈ ತಂಡದ ಮಾಲೀಕರು ನೀತಾ ಅಂಬಾನಿಯವರು. ಏಳನೆಯ ತಂಡ SRH ಸನ್ರೈಸರ್ಸ್ ಹೈದರಾಬಾದ್. ಸನ್ರೈಸರ್ಸ್ ಹೈದರಾಬಾದ್ನ ಮಾಲೀಕತ್ವವು ಸನ್ TV ನೆಟ್ವರ್ಕ್ನಲ್ಲಿದೆ. ಇದರ CEO ಕಾವ್ಯ ಮಾರನ್. ಇವರು ಸನ್ ಗ್ರೂಪ್ನ ಸಂಸ್ಥಾಪಕ ಕಲಾನಿಧಿ ಮಾರನ್ ಅವರ ಪುತ್ರಿ. ಎಂಟನೆಯ ತಂಡ LSG ಲಕ್ನೋ ಸೂಪರ್ ಜೈಂಟ್ಸ್. LSG ತಂಡದ ಮಾಲೀಕರು ಸಂಜೀವ್ ಗೋಯಂಕಾ. ಒಂಬತ್ತನೆಯ ತಂಡ ಪಂಜಾಬ್ ಕಿಂಗ್ಸ್. ಪಂಜಾಬ್ ಕಿಂಗ್ಸ್ ತಂಡದ ಮಾಲೀಕತ್ವವು ಪ್ರೀತಿ ಜಿಂಟಾ, ಮೋಹಿತ್ ಬರ್ಮನ್, ನೈಸ್ ವಾಡಿಯಾ ಮತ್ತು ಕರುಣ್ ಅವರ ಸಹ ಒಡೆತನದಲ್ಲಿದೆ. ಹತ್ತನೆಯ ತಂಡ ನಮ್ಮ RCB ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಮಾಲೀಕರು ಈಗ ಮಾಲೀಕರಾಗಿಲ್ಲ. ಈ ಫ್ರಾಂಚೈಸಿ ಯುನೈಟೆಡ್ ಸ್ಪಿರಿಟ್ಸ್ ಒಡೆತನದಲ್ಲಿದೆ. ಇದು ಬ್ರಿಟಿಷ್ ಸ್ಪಿರಿಟ್ ಕಂಪನಿ ಡಿಯೋಗಿಯಾದ ಅಂಗಸಂಸ್ಥೆಯಾಗಿದೆ. ಇದಿಷ್ಟು 2025ರ IPL ತಂಡಗಳ ಮಾಲೀಕರ ಕುರಿತು ಮಾಹಿತಿ. ಈ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಕಾಯ್ತಾ ಇರಿ.